ಮೊನ್ನೆ ನಡೆದಂಥ 19ನೇ ಚುನಾವಣೆಯಲ್ಲಿ ಇವತ್ತು ಕೋರ್ಟ್ ಆದೇಶ ಸಂಬಂಧ ಇವತ್ತು 4 ಕ್ಷೇತ್ರಗಳನ್ನ ಕೋರ್ಟ್ ತಡೆದಿತ್ತು. ಅದರಲ್ಲಿ ಸಹಿತ ಬೈಲಹೊಂಗಲ ಕ್ಷೇತ್ರ ಸಹಿತ ಒಂದು. ಇವತ್ತು ಬೈಲಹೊಂಗಲ ಕ್ಷೇತ್ರದ ಚುನಾವಣೆ ಅಧಿಕೃತವಾಗಿ ಘೋಷಣೆ ಆಗಿದೆ. ನನಗೆ ಆ ತಾಲೂಕಿನ ಎಲ್ಲ ಸಹಕಾರ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಗಳ ಜೊತೆಗೆಲ್ಲ ಆ ತಾಲೂಕಿನ ಹೀಗೆಗೂ ಸಹಕಾರಿಗಳು ಆಶೀರ್ವಾದ ಮಾಡಂತ ಇವತ್ತು 54 ಓಟ್ಗಳು ಬಿದ್ದು ಇವತ್ತು ನಾನು ಗೆಲುವನ್ನು ಇವತ್ತು ಚುನಾವಣೆ ಘೋಷಣೆ ಮಾಡಿದಾಗ ಪ್ರಥಮವಾಗಿ ಆ ತಾಲೂಕಿನ ಎಲ್ಲ ಹೀಗೆ ಸರ್ಕಾರಕ್ಕೆ ಅಭಿನಂದನೆ ಸಹಿತ ಧನ್ಯವಾದ ಸಹಿತ ಸಲ್ಲಿಸ್ತೀನಿ. ಅದರ ಜೊತೆಗೆ ನನ್ನ ಪಕ್ಕದ ಕ್ಷೇತ್ರ ಕಿತ್ತೂರು ಸಹಿತ ನಮ್ಮದೇ ಆದಂಥ ಜವಾಬ್ದಾರಿಗಿತ್ತು. ಅನಿವಾರ್ಯ ಕಾರಣದಿಂದ ಬೇಗ ಕಾರಣದಿಂದ ಇವತ್ತು ಅಲ್ಲಿ ಸೋತಿದ್ದೀವಿ. ಅಲ್ಲಿ ಮತವನ್ನು ಮಾಡಿದಂಥವ್ರಿಗೂ ಸಹಕಾರಿಗಳು ಮತ್ತು ಎಲ್ಲ ಹೀಗೂ ಆ ಕಿತ್ತೂರು ಕ್ಷೇತ್ರ ಎಲ್ಲರಿಗೂ ಸಹಿತ ಮತದಾನ ಮಾಡ್ತಾಗ ಎಲ್ಲರಿಗೂ ಅಭಿನಂದನೆ ಸಹಿತ ಸಲ್ಲಿಸ್ತೀನಿ. ವಿಶೇಷವಾಗಿ ವಿಕ್ರಮ ನಾಮದಾಗ ಪರವಾಗಿಯೂ ಸಹಿತ ನಾನು ಅಭಿನಂದನೆ ಸಹಿತ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಈಗ ನಾನು ಅಣ್ಣ ಸಬಣ್ಣ ಬಂದದ್ದು ತಾವು ನೋಡಿದ್ದೀವಿ. ಮೊದಲಿಂದ ಹೇಗಿದ್ದೀವಿ ಹಾಗೇ ಇದ್ದೀವಿ. ಅದೇ ಸೋಲು ಗೆಲುವು ಅದೊಂದು ವಿಷಯ, ಅದು ಇಡೀ ಜಿಲ್ಲಾ ಆಡಳಿತದ ರಾಜಕಾರಣ ಒಂದು ವಿಷಯ. ಸರ್ ಮಾಂತೇಶ್ ದೊಡ್ಡಗೌಡವ್ರು ಸ್ವಲ್ಪ ಅಸಮಾಧಾನಗೊಂಡಿದ್ದಾರೆ, ಹಿಂಗಾಗಿ ಅದನ್ನ ಮಾತಾಡ್ತೀವಿ ಅಂತ ಸೌದಿ ಅವ್ರ ಜೊತೆ ಹೋಗ್ತಾರ ಅನ್ನೋ ನಿಟ್ಟಿನಲ್ಲಿ ಅಸಮಾಧಾನಗೊಂಡ್ರೆ ನಾವು ಬಾಲಚಂದ್ರ ಜೊತೆ ಜಗಳಾಡ್ತೀವ್ರಿ. ನಾವು ಬಾಲಚಂದ್ರ ಜಾರಕಿಹೊಳಿ ಜೊತೆ ಜಗಳಾಡ್ತೀವಿ. ಬೇರೆಯವ್ರ ಕಡೆ ಹೋಗೋದೇನು ಪ್ರಶ್ನೆ ಬರ್ತದ? ನಮ್ಮಲ್ಲಿ ಏನೋ ತಪ್ಪು ತಡೆಯಾದ್ರೆ ನಮ್ಮಲ್ಲಿ ಜಗಳ ಇಲ್ಲ. ಅವಾಗೇನ ಹೇಳಿದಾಗ ಬಾಲಚಂದ್ರ ಸೌಕರ್ಯನ ಕೇಳ್ಬೇಕು ನೀವು. ಆ ಪ್ರಶ್ನೆ ಗೊತ್ತು ಅವಾಗ ಹೇಳ್ಬೇಕು. ನೋಡಿ, ಅವಾಗ ಕಂಡದ್ದು ಅವಾಗ ಹೇಳಿದಾಗ ನಮಗೆ ಕಂಡದ್ದು ನಾವು ಹೇಳಿದ್ದೀವಿ. ಆಯಿತು, ಈಗ ಬೆನ್ನಿ ಚುಗಿ ಅಂದ ಕೂಡಲೇ ಒಂದು ಸಲ ಸೋಲಾಗ್ಯದ. ಸೋಲಾದದ್ದು ನಾವು ಒಪ್ಪಿದ್ದೀವಿ. ಅದು ಬೆನ್ನಿ ಚುಗಿ ಹಾಕಿದಾಗೂ ಅಥವಾ ಅಡ್ಡದ ಮತದಾನ ಮಾಡಿದಾಗೂ ಅಥವಾ ಆ ಕಡೆ ಬೇಕಾಗಿ ಮಾಡಿದಾಗೂ ಮುಗಿದುವಂಥ ವಿಷಯ. ಅದು ಸಮಯ ಸಂದರ್ಭದಲ್ಲಿ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡಿ ಈಗಾಗಲೇ ಅನ್ನಸಮನ ಹೇಳಿದ ಇರತಕ್ಕಂಥ 14 ಚುನಾಯಿತಗಳಿಗೆ ಎಲ್ಲ ಆಕಾಂಕ್ಷೆ ಇರ್ತಾರೆ. ಹೀಗೆ ನಿರ್ಣಯ ತಗೋತಾ ಅದಕ್ಕೆಲ್ಲ ಬದ್ಧ ಇರುತ್ತೆ. ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ನಾನು ಈಗಾಗಲೇ.